ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಾಜ್ಯದಲ್ಲಿ ನಡೀತಿರೋ ಈ ನಾಯಕತ್ವ ಬದಲಾವಣೆಯ ಹೈಡ್ರಾಮಾ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಅವರ ಆಪ್ತರ ನಡುವಿನ ಬಾಂಧವ್ಯಕ್ಕೆ ಸಂಚಕಾರ ತಂದ್ಬಿಡ್ತಾ. ಹಾಗಾದ್ರೆ ಡಿಕೆಶಿ ವಿರುದ್ಧ ಬಹಳ ಅಸಡ್ಡೆಯಿಂದ ಮಾತನಾಡಿದ ಆ ಆಪ್ತ ಹಿರಿಯ ಕಾಂಗ್ರೆಸ್ ನಾಯಕ ಯಾರು? ಇವರಿಬ್ಬರ ನಡುವಿನ ಬಾಂಧವ್ಯಕ್ಕೆ ಬೆಂಕಿ ಹಚ್ಚಿದವರು ಯಾರು? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ವೀಕ್ಷಕರೇ, ಕಾಂಗ್ರೆಸ್ ಪಾಳೆಯದಲ್ಲಿ ಯಾವಾಗ ನಾಯಕತ್ವ ಬದಲಾವಣೆಯ ಕೂಗು ಕೇಳಿ ಬಂತೋ ಆವಾಗಿನಿಂದ ಬಣ ಬಡಿದಾಟ ಹೆಚ್ಚಾಯಿತು. ಮಿತ್ರರು ಶತ್ರುಗಳಾಗೋದಕ್ಕೆ ಪ್ರಾರಂಭವಾದವು. ಸಿಎಂ ಸಿದ್ದರಾಮಯ್ಯ ಬಣದವರು ಹಾಗೂ ಡಿಕೆ ಶಿವಕುಮಾರ್ ಬಣದವರು ಕೌಂಟರ್ ಕೊಡೋದಕ್ಕೆ, ಅಸ್ತ್ರಕ್ಕೆ ಪ್ರತ್ಯಸ್ತ್ರಗಳನ್ನ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು. ಸಿದ್ದು ಬಣ ದೆಹಲಿಗೆ ಹೋದ್ರೆ ಇತ್ತ ಡಿಕೆಶಿ ಅವರು ದೆಹಲಿಗೆ ತೆರಳಿದ್ರು. ಒಟ್ಟಲ್ಲಿ ಬಣ ಬಡಿದಾಟದ ತೀವ್ರತೆ ಜೋರಾಗೇ ಇತ್ತು, ಈಗಲೂ ಕೂಡ ಇದೆ. ಈ ಬಣ ಬಡಿದಾಟದ ನಡುವೆ ತನ್ನ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಬಣದವರು ಅಹಿಂದ ಅಸ್ತ್ರ ಪ್ರಯೋಗಿಸೋದ್ರ ಜೊತೆಗೆ ದಲಿತ ಸಮಾವೇಶ ಮಾಡ್ತೀವಿ ಅಂತ ಹೇಳಿ ಈ ಅಸ್ತ್ರವನ್ನು ಪ್ರಯೋಗಿಸಿದ್ರು. ಸಿದ್ದು ಬಣದವರು ಒಂದ್ ವೇಳೆ ನಾಯಕತ್ವ ಬದಲಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸ್ಥಾನ ನೀಡಬೇಕು ಅಂತ ಹೇಳೋ ಮೂಲಕ ದಲಿತ ಸಿಎಂ ಬೇಕು ಅಂತ ಪಟ್ಟು ಹಿಡಿದಿದ್ರು. ಈ ಹೇಳಿಕೆಗೆ ಪ್ರತಿಯಾಗಿ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಎಂ ಸ್ಥಾನ ನೀಡಬೇಕು ಅನ್ನೋ ಸಂಚು ರೂಪಿಸ್ತಿದ್ರು ಅಂತ ಹೇಳಲಾಗಿತ್ತು. ವೀಕ್ಷಕರೇ, ತನಗೆ ಸಿಎಂ ಸ್ಥಾನ ತಪ್ಪಿದ್ರೆ ಖರ್ಗೆಗೆ ಸಿಗ್ಬೇಕು, ಡಿಕೆಶಿ ಸಿದ್ದು ಬಣಕ್ಕೆ ಟಕ್ಕರ್ ಕೊಟ್ರೆ ಇತ್ತ ಖರ್ಗೆ ಅವರು ಸದ್ಯಕ್ಕೆ ಸಿಎಂ ಆಗಿ ಸಿದ್ದರಾಮಯ್ಯ ಇದ್ದಾರಲ್ವಾ, ಹಾಗಾಗಿ ನಾಯಕತ್ವ ಬದಲಾವಣೆ ಮಾತಿಲ್ಲ ಅಂತ ಹೇಳಿದ್ದಾರೆ. ಇದನ್ನ ಕೇಳಿಸಿಕೊಂಡಿದ್ದೇ ತಡ ಡಿಕೆಶಿ ಮಾಧ್ಯಮದ ಮುಂದೆ ನಮ್ಮಲ್ಲಿ ಏನೂ ಗೊಂದಲ ಇಲ್ಲ, ಏನಿದ್ರೂ ಅದನ್ನ ಖರ್ಗೆ ಹತ್ರ ಹೇಳಿ ಅಂತ ಬಹಳ ಉಡಾಫಿಯಿಂದ ಹತಾಶೆಯಿಂದ ಹೇಳಿದ್ದಾರೆ. ಒಟ್ನಲ್ಲಿ ಚೆನ್ನಾಗಿದ್ದ ಆಪ್ತರು ಈಗ ಸಿಡಿಮಿಡಿಗೊಂಡಿದ್ದಾರೆ. ಇವರ ಈ ದುಗುಡಕ್ಕೆ ಕಾರಣ ಯಾರು ಅನ್ನೋದನ್ನ ನೀವೇ ಕಾಮೆಂಟ್ ಮೂಲಕ ತಿಳಿಸಿ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.